ರೇಷ್ಮೆ ಹುಳುಗಳು ತಮ್ಮ ಕೊನೆಯ ಹಂತದಲ್ಲಿ ಗೂಡು ಕೋಚಾನ್ ಕಟ್ಟಲು ಸಿದ್ಧವಾದಾಗ ಅವುಗಳನ್ನು ಚಂದ್ರಕಿಗೆ ಚಂದ್ರಿಕಾ ವರ್ಗಾಯಿಸುವ ಪ್ರಕ್ರಿಯೆಯು ರೇಷ್ಮೆ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟವಾಗಿದೆ. ಈ ಹಂತದ ಸಂಪೂರ್ಣ ವಿವರಣೆ ಇಲ್ಲಿದೆ. ಹುಳುಗಳು ಗೂಡು ಕಟ್ಟಲು ಸಿದ್ಧವಾಗಿರುವುದರ ಲಕ್ಷಣಗಳು. ಹುಳುಗಳನ್ನು ಚಂದ್ರಕಿಗೆ ಹಾಕುವ ಮುನ್ನ ಅವು ಗೂಡು ಕಟ್ಟಲು ಸಿದ್ಧವಾಗಿವೆಯೇ ಎಂದು ಪತ್ತೆ ಹಚ್ಚುವುದು ಮುಖ್ಯ. ಬಣ್ಣ ಬದಲಾವಣೆ. ಹುಳುಗಳು ಮಂದ ಬಿಳಿ ಬಣ್ಣದಿಂದ ಹೊಳೆಯುವ ಅರೆಪಾರದರ್ಶಕ ಟ್ರಾನ್ಸ್ಲೂಸೆಂಟ್ ಹಳದಿ ಅಥವಾ ಚಿನ್ನದ ಬಣ್ಣಕ್ಕೆ ತಿರುಗುತ್ತವೆ. ಆಹಾರ ನಿಲ್ಲಿಸುವುದು. ಇವು ಹಿಪ್ಪುನೇರಳೆ ಎಲೆಗಳನ್ನು ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಚಲನೆ. ಗೂಡು ಕಟ್ಟಲು ಸೂಕ್ತ ಜಾಗವನ್ನು ಹುಡುಕುತ್ತಾ ತಲೆಯನ್ನು ಮೇಲಕ್ಕೆತ್ತಿ ಅತ್ತಿತ್ತ ಅಲೆಯಲು ಪ್ರಾರಂಭಿಸುತ್ತವೆ ಮತ್ತು ರೇಷ್ಮೆ ದ್ರವವನ್ನು ಸ್ರವಿಸಲು ಆರಂಭಿಸುತ್ತವೆ. ಚಂದ್ರಕಿಯ ಸಿದ್ಧತೆ. ಹುಳುಗಳನ್ನು ಹಾಕುವ ಮುನ್ನ ಚಂದ್ರಕಿಯನ್ನು ಬಿದಿರಿನ ಅಥವಾ ಪ್ಲಾಸ್ಟಿಕ್ನ ಗೂಡು ಕಟ್ಟುವ ಚೌಕಟ್ಟು ಸ್ವಚ್ಛಗೊಳಿಸಿ ಒಣಗಿಸಿಡಬೇಕು. ಚಂದ್ರಕಿಯಲ್ಲಿ ಯಾವುದೇ ತೇವಾಂಶ ಇರಬಾರದು. ಟೀನ್. ಹುಳುಗಳನ್ನು ಚಂದ್ರಕಿಗೆ ಹಾಕುವ ವಿಧಾನ. ಮೌಂಟಿಂಗ್. ಸಿದ್ಧವಾಗಿರುವ ಹುಳುಗಳನ್ನು ಎಲೆಗಳ ಮೇಲಿಂದ ಜಾಗರೂಕತೆಯಿಂದ ಆರಿಸಿ ಚಂದ್ರಕಿಯ ಮೇಲೆ ಹರಡಬೇಕು. ಸಾಂದ್ರತೆ. ಡೆನ್ಸಿಟಿ. ಒಂದು ಚದರ ಅಡಿಗೆ ಸುಮಾರು 40 ರಿಂದ 50 ಹುಳುಗಳನ್ನು ಮಾತ್ರ ಹಾಕಬೇಕು. ಅತಿಯಾಗಿ ಒತ್ತೊತ್ತಾಗಿ ಹಾಕಿದರೆ 2 ಹುಳುಗಳು ಸೇರಿ ಒಂದೇ ಗೂಡು ಡಬಲ್ ಕೊಕೂನ್ಸ್ ಕಟ್ಟುವ ಸಾಧ್ಯತೆ ಇರುತ್ತದೆ. ಇಂತಹ ಗೂಡುಗಳಿಂದ ಉತ್ತಮ ಗುಣಮಟ್ಟದ ರೇಷ್ಮೆ ಸಿಗುವುದಿಲ್ಲ. ಚಂದ್ರಕಿಯಲ್ಲಿ ಹುಳುಗಳ ನಡವಳಿಕೆ ಮತ್ತು ಗೂಡಿನ ಆರಂಭ. ಚಂದ್ರಕಿಗೆ ಹಾಕಿದ ತಕ್ಷಣ ಹುಳುಗಳು ತಮಗೆ ಕಂಫರ್ಟ್ ಅನಿಸುವ ರೇಖು ಅಥವಾ ಕಣ್ಣುಗಳನ್ನು ಚಂದ್ರಕಿಯ ಒಳಗಿನ ಕವಲುಗಳು ಆಯ್ದುಕೊಳ್ಳುತ್ತವೆ. ಮೊದಲು ಅವು ಚಂದ್ರಕಿಯ ಮೂಲೆಗಳಿಗೆ ತನ್ನ ರೇಷ್ಮೆ ದ್ರವವನ್ನು ಅಂಟಿಸಿ ತಾನು ಕೂರಲು ಒಂದು ಬಲವಾದ ಆಧಾರ ಜಾಲವನ್ನು ಫ್ಲಾಸ್ ನಿರ್ಮಿಸಿಕೊಳ್ಳುತ್ತವೆ. ಈ ಆಧಾರ ಸಿಕ್ಕಿದ ನಂತರ ಹುಳು ತನ್ನ ತಲೆಯನ್ನು ಇಂಗ್ಲಿಷ್ ಅಕ್ಷರ ಆಟ ಆಕಾರದಲ್ಲಿ ತಿರುಗಿಸುತ್ತಾ ನಿರಂತರವಾಗಿ ರೇಷ್ಮೆ ನೂಲನ್ನು ತನ್ನ ಸುತ್ತಲೂ ಸುತ್ತಿಕೊಳ್ಳಲು ಆರಂಭಿಸುತ್ತದೆ. ಸೂಕ್ತ ವಾತಾವರಣದ ನಿರ್ವಹಣೆ. ತಾಪಮಾನ ಮತ್ತು ತೇವಾಂಶ. ಚಂದ್ರಕಿಗೆ ಹಾಕಿದ ನಂತರ ಕೋಣೆಯ ತಾಪಮಾನ 24°/circ/Tex ನಿಂದ 26°/circ/Tex ಇರಬೇಕು ಮತ್ತು ತೇವಾಂಶ 0.5 ರಷ್ಟಿರಬೇಕು. ಗಾಳಿ ಆಡುವಿಕೆ. ಹುಳುಗಳು ರೇಷ್ಮೆ ದ್ರವವನ್ನು ಹೊರಹಾಕುವಾಗ ಕೋಣೆಯಲ್ಲಿ ತೇವಾಂಶ ಮತ್ತು ಅಮೋನಿಯಾ ಅನಿಲ ಹೆಚ್ಚಾಗುತ್ತದೆ. ಆದ್ದರಿಂದ ಕೋಣೆಯಲ್ಲಿ ಉತ್ತಮ ಗಾಳಿಯಾಡುವಿಕೆ ವೆಂಟಿಲೇಷನ್ ಇರಬೇಕು. ಇಲ್ಲದಿದ್ದರೆ ಗೂಡುಗಳು ಒದ್ದೆಯಾಗಿ ಹಾಳಾಗುತ್ತವೆ. ಮುಕ್ತಾಯ. ಹುಳುಗಳನ್ನು ಚಂದ್ರಕಿಗೆ ಹಾಕಿದ 2 ರಿಂದ 3 ದಿನಗಳಲ್ಲಿ ಅವು ಸಂಪೂರ್ಣವಾಗಿ ಗೂಡನ್ನು ಕಟ್ಟಿ ಮುಗಿಸುತ್ತವೆ ಮತ್ತು ಗೂಡಿನ ಒಳಗೆ ರೇಷ್ಮೆ ಪತಂಗದ ಕೋಶಾವಸ್ಥೆಗೆ ಪೂಪ ತಲುಪುತ್ತವೆ. ಚಂದ್ರಕಿಗೆ ಹಾಕುವಾಗ ತೋರುವ ಜಾಗರೂಕತೆಯೇ ರೇಷ್ಮೆ ಗೂಡುಗಳ ಗುಣಮಟ್ಟವನ್ನು ನಿರ್ಧರಿಸುತ್ತದೆ.